ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. 25 ವರ್ಷಗಳ ಕನಸು ಇಂದು ಈಡೇರಿತು. ಜೈ ಭೀಮ್ ನಗರದ ನಿವಾಸಿಗಳಲ್ಲಿ ಮೂಡಿತು ಮಂದಹಾಸ. ಗಂಗಾವತಿ 28ನೇ ವಾರ್ಡ್ನ ಅಭಿವೃದ್ಧಿಯೇ ನನ್ನ ಧ್ಯೇಯ. ಎಫ್ ರಾಘವೇಂದ್ರ. ಜೈ ಭೀಮ್ ನಗರದ 151 ಮನೆಗಳಿಗೆ ಹಕ್ಕುಪತ್ರ ನೀಡಿ ಅಭಿವೃದ್ಧಿಗಾಗಿ ಹಿಡಿದ ಕೆಲಸ ಬಿಡದೆ ಸಾಧಿಸಿದ ಎಫ್ ರಾಘು. ಗಂಗಾವತಿ 28ನೇ ವಾರ್ಡ್ ಜೈ ಭೀಮ್ ನಗರದ ನಿವಾಸಿಗಳು ಸುಮಾರು 25 ವರ್ಷಗಳಿಂದ ತಮ್ಮ ಮನೆಗಳ ಹಕ್ಕುಪತ್ರ ಹಾಗೂ ಮೂಲಭೂತ ಸೌಕರ್ಯ, ಮಕ್ಕಳ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ನಾನಾ ರೀತಿಯಿಂದ ಕಷ್ಟಪಡುತ್ತಿದ್ದರು. ಇಷ್ಟೇನ ನಮ್ಮ ಗೋಳು, ನಮ್ಮ ಕಷ್ಟಗಳನ್ನು ಕೇಳೋರು ಯಾರು ಎಂದು ನಿವಾಸಿಗಳು ಮಾತನಾಡುತ್ತಾ ಗೋಳಾಡುವ ಪರಿಸ್ಥಿತಿ ಇರುವಂತಾಗಿತ್ತು. ಇಂದು ಆ ಗೋಳನ್ನು ನಿವಾರಿಸಿದ ನಗರಸಭೆ ಸದಸ್ಯನಾಗಿ, ಚೆಲ್ವಾದಿ ಸಮಾಜದ ಹಿರಿಯರಿಗೆ ಮಗನಾಗಿ ಜೈ ಭೀಮ್ ನಗರದ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವುದರ ಮೂಲಕ ನಿವಾಸಿಗಳ ಮನಸ್ಸನ್ನು ಗೆದ್ದಿದ್ದಾರೆ ಎಫ್ ರಾಘವೇಂದ್ರ. ಇದಕ್ಕೂ ಪೂರ್ವದಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಸತಿ ಸಚಿವರಾದ ಜಮೀರ್ ಅಹಮದ್, ಕುಲತಿಲಕಾದಂತಹ ಸ್ಲಂ ಬೋರ್ಡ್ ಚೇರ್ಮನ್ ಪ್ರಸಾದ್ ಹಬ್ಬಯ್ಯ ಅವರು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮದಲ್ಲಿ 32,000 ಹಕ್ಕುಪತ್ರಗಳನ್ನು ಕರ್ನಾಟಕ ಸರ್ಕಾರದಿಂದ ನೀಡಿದ್ದಾರೆ. ಆ ದಿನವೇ ಜೈ ಭೀಮ್ ನಗರದ ನಿವಾಸಿಗಳಿಗೆ 151 ಹಕ್ಕುಪತ್ರವನ್ನು ವಿತರಿಸಿದ್ದಾರೆ. ಇಂದು ನಗರಸಭೆ ಸದಸ್ಯರಾದ ಎಫ್ ರಾಘವೇಂದ್ರ ಅವರು ಜೈ ಭೀಮ್ ನಗರದಲ್ಲಿ ಇರುವಂತಹ ನಿವಾಸಿಗಳವರ ಮನೆಗಳಿಗೆ ಹೋಗಿ 151 ಹಕ್ಕುಪತ್ರಗಳನ್ನು ನೀಡಿದರು. ಜೈ ಭೀಮ್ ನಗರದ ಸಮಾಜದ ಗುರು ಹಿರಿಯರು, ಗಣ್ಯರು, ಯುವಕರು ಹಾಗೂ ಮಹಿಳೆಯರು ಸೇರಿದಂತೆ ನಗರಸಭೆ ಸದಸ್ಯರಾದ ಎಫ್ ರಾಘವೇಂದ್ರ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಿದರ ಜೊತೆಗೆ ಸನ್ಮಾನ ಮಾಡಿ ಧನ್ಯವಾದಗಳನ್ನು ಹೇಳಿದರು. ನಮಗೆ ಮನೆ ಪತ್ರ ಕೊಟ್ಟರು. ಯಾರು ಕೊಟ್ರು? ರಾಗಪ್ಪನ. ಮತ್ತ ಎಲ್ಲ ದೈವನ ಬಂದಿತ್ತು. ದೈವನ ಕೊಟ್ಟರು. ಎಷ್ಟು ವರ್ಷದಿಂದ ಈ ಏರಿಯಾದಾಗ ಇದ್ರಿ ನೀವು? 25-24 ಆಗ್ಯಾವ. 25 ವರ್ಷ ಆಗೈತಾ? ಈಗ ಅಷ್ಟು ವರ್ಷದಿಂದ ನೀವು ಹಂಗೆ ಇದ್ರಾ? ಹಂಗ ಇದ್ದೀವಿ. ಈಗ ಹಕ್ಕುಪತ್ರ ಕೊಟ್ಟೈತಿ, ಎಷ್ಟು ಖುಷಿ ಅನ್ಸತ್ ನಿಮ್ಗ? ಇವತ್ತು ಕೊಟ್ಟರು. ಇವತ್ತು ಕೊಟ್ರ ಖುಷಿ ಆಗೈತಾ? ಇಲ್ಲ ಖುಷಿ ಎಲ್ಲ ಖುಷಿ ಆಗೈತಾ? ಖುಷಿ ಆಗೈತಿ. ಅವ್ರಿಗೆ ಏನು ಹೇಳ್ತೀರಿ ಹಕ್ಕುಪತ್ರ ಕೊಟ್ಟವ್ರಿಗೆ? ದೇಶ ಇರಬೇಕು, ಶಾಂತಿಯಾಗಿ ಒಳ್ಳೆಯರು ಅಂತ ಅಂತು. ಎಲ್ಲದು ಚೆನ್ನಾಗಿರಲ್ಲ ಅವರು. ಕಷ್ಟಪಟ್ಟಿವಿ, ಈಗ ನಮ್ಗೆ ಹಕ್ಕುಪತ್ರ ದೊರಕೈತಿ. ಯಾರು ಕೊಟ್ರು? ರಾಘವಣ್ಣವ್ರು ಕೊಟ್ಟಾರ. ಮತ್ತೆ ದೈವ ಸೇರಿ ಕೊಟ್ಟಾರ 30 ವರ್ಷದಿಂದ. ಇವಾಗ ನಮ್ಗೆ ಖುಷಿ ಆಗೈತಿ. ಈಗ ನಮ್ಗ ಸಂತೋಷದಿಂದ ಇದೀವಿ ನಾವು. ನಮ್ಗೆ ಹಕ್ಕುಪತ್ರ ಸಿಕ್ಕೈತಿ. ಇಷ್ಟು ವರ್ಷ ಕಷ್ಟಪಟ್ಟದಕ್ಕ ರಾಘಣ್ಣಗ ನಮ್ಗೆ ಕೊಡಿಸಿದಕ್ಕೆ ಹೆಮ್ಮೆ. ಪ್ರತಿಫಲ ಪ್ರತಿಫಲ ಸಿಕ್ಕೈತಿ. ಅಣ್ಣವರಿಗೆ ದೇವರು ಆಯಾಸ ಆರೋಗ್ಯ ಕೊಟ್ಟು ಅವ್ರ ಕುಟುಂಬನ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂತೀವಿ. 30 ವರ್ಷದಿಂದ ನಮ್ಮ ಮಾವನವರು ಎಲ್ಲರೂ ಕಷ್ಟ ಬಿದ್ದಿದ್ರು. ಈ ವರ್ಷ ನೆರವೇರೈತಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಇಂದು ನಮ್ಮ ಭತ್ತದ ನಾಡು ಗಂಗಾವತಿಯ ನಮ್ಮ 28ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೈ ಭೀಮ್ ನಗರ. ಈ ಜೈ ಭೀಮ್ ನಗರದಲ್ಲಿ ನಮ್ಮ ದಲಿತ ಸಮುದಾಯ, ಛಲವಾದಿ ಸಮಾಜದ 151 ಮನೆಗಳಿಗೆ ಹಕ್ಕುಪತ್ರ ಇದ್ದಿಲ್ಲ. ಸುಮಾರು 25 ವರ್ಷದಿಂದ ಹೋರಾಟ ಮಾಡ್ತಾಯಿದ್ರು.
ನಮ್ಮ ಹಿರಿಯರೆಲ್ಲ ಸಾಕಷ್ಟು ಕಷ್ಟಪಟ್ಟು ಇದನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಹಕ್ಕುಪತ್ರದ ಒಂದು ತೊಂದರೆ ಇತ್ತು, ಅದನ್ನು ನಾನು ನಗರಸಭೆ ಸದಸ್ಯನಾದ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳ ಆಶೀರ್ವಾದ ಮೇಲೆ, ಹಿರಿಯರ ಆಶೀರ್ವಾದ ಮೇಲೆ, ನಮ್ಮ ಯುವ ಸೇನೆ ಆಶೀರ್ವಾದ ಮೇಲೆ ನಾವು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೊನ್ನೆ ಜಮೀರ್ ಅಹಮದ್ ಅವರು, ನಮ್ಮ ಯಾವುದು ವಸತಿ ಸಚಿವರಾದ ಜಮೀರ್ ಅಹಮದ್ ಸಾಹೇಬರು ಮತ್ತು ನಮ್ಮ ಸಮಾಜದ ಕುಲತಿಲಕ ಆಗಿರ್ತಕ್ಕಂಥ ಸ್ಲಮ್ ಬೋರ್ಡ್ ಚೇರ್ಮನ್ರಾಗಿರ್ತಕ್ಕಂಥ ಪ್ರಸಾದ್ ಅಭಯ ಸಾಹೇಬ್ರ ಗಮನಕ್ಕೆ ತಂದಾಗ ಮೊನ್ನೆ ನಡೆದಿರ್ತಕ್ಕಂಥ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನೀಡಿರ್ತಕ್ಕಂಥ ಹಕ್ಕುಪತ್ರ 32,000 ಚಿಲ್ಲರೆ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ. ಅವತ್ತು ಕೂಡ ನಮ್ಮ 150 ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ವಿಶೇಷವಾಗಿ ಸರ್ಕಾರಕ್ಕೆ ಈ ನಮ್ಮ ಜನರ ಪರವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಜೊತೆಗೆ ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಕೂಡ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಅವ್ರಿಗೂ ಕೂಡ ಈ ಜನಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನನ್ನ ನಾಯಕರಾದಂಥ, ನನ್ನ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಸಹಕಾರದಿಂದ ಕೂಡ ಹಕ್ಕುಪತ್ರ ಬಂದಿದ್ದಾವೆ. ಅವ್ರಿಗೂ ಕೂಡ ಈ ಜನಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸ್ಥಳೀಯ ಶಾಸಕರ ಸಹಕಾರ ಕೂಡ ಇದೆ. ಆ ಸ್ಥಳೀಯ ಶಾಸಕರು ಕೂಡ ನಮ್ಮ ಜನರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಜೊತೆಗೆ ನನ್ನ ಸಮಾಜ, ಛಲವಾದಿ ಸಮಾಜ ನನ್ನ ಜೊತೆಗೆ ನಿಂತ್ಕೊಂಡು ಹಗಲು ರಾತ್ರಿ ನಾನು ಅದಿನಪ್ಪ ನೀವು ಮಾಡ ಅಂತೇಳಿ ಪ್ರತಿಯೊಬ್ಬರು ಹಿರಿಯರು, ನಮ್ಮ ಯುವಕರು ಹಗಲು ರಾತ್ರಿ ನನ್ನ ಜೊತೆ ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ. ಜನರಿಗೆ ಹಕ್ಕುಪತ್ರ ಕೊಡಬೇಕಂತ ಸುಮಾರು 25 ವರ್ಷದ ಕನಸನ್ನು ಕೊಟ್ಟಿದ್ದೀವಿ. ಜನಗಳು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ರಿ, ಯಾರಿಗೂ ಮಾರಾಟ ಮಾಡಬೇಡ್ರಿ, ಒತ್ತೆ ಹಾಕಬೇಡ್ರಿ. ಆಮೇಲೆ ಯಾರೇ ಬಂದು ಕೂಡ ಒರಿಜಿನಲ್ ಹಕ್ಕುಪತ್ರ ಕೇಳಿದ್ರೆ ಕೊಡೋಕೋಬೇಡ್ರಿ, ಯಾರಿಗೆ ಜೆರಾಕ್ಸ್ ಕೊಡ್ರಿ. ಆಮೇಲೆ ನಿಮ್ಮ ಮುಂದಿನ ನಿರ್ಮಾಣಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಮ್ಮ ಮನೆಗಳು ಕೂಡ ನಿರ್ಮಾಣ ಮಾಡಿಕೊಡ್ತದೆ ಸ್ಲಮ್ ಬೋರ್ಡ್ ವತಿಯಿಂದ, ಅದನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ರಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಮಾಡಿದಂಥ ಎಲ್ಲ ನನ್ನ ತಾಯಂದಿರಿಗೂ, ನನ್ನ ಅಕ್ಕ ತಂಗಿಯರಿಗೂ, ನನ್ನ ಅಣ್ಣ ತಮ್ಮಂದಿರಿಗೂ, ನನ್ನ ಬಂಧು ಬಳಗಕ್ಕೂ, ನನ್ನ ಯುವವೃಂದಕ್ಕೂ ಕೂಡ ನಾನು ಈ ವೇದಿಕೆ ಮೂಲಕ ತುಂಬ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಋಣವನ್ನು ಸಾಯೋವರೆಗೂ ನಾವು ಮರೆಯಲ್ಲ. ಯಾಕಂದ್ರೆ ನಾವು ಎಲೆಕ್ಷನಲ್ಲಿ ಅಡ್ಡಾಡತ್ತೆ ನಮ್ಮ ತಾಯಂದ್ರೆ ನಮಗೊಂದು ಮಾತು ತೊಗೊಂಡಿದ್ರು. ನನ್ನ ಸಾಕಷ್ಟು ಹಗಲು ರಾತ್ರಿ ನಾನು ಕಷ್ಟಪಟ್ಟು ನಾನು ಗೆಲ್ಲಿಸಿದ್ದಾರೆ. ಅವತ್ತು ಒಂದೇ ಒಂದು ಕೇಳಿದ್ದು, ಅವ್ರು ಏನು ಕೇಳಿಲ್ಲ, ನಮಗೆ ಹಕ್ಕುಪತ್ರ ಕೊಟ್ಬಿಡಪ್ಪ ಅಂತೇಳಿ. ಅದನ್ನು 5 ವರ್ಷ ಕಷ್ಟಪಟ್ಟು ಸಾಕಷ್ಟು ಬಾರಿ ನಾನು ಹೋರಾಟವನ್ನು ಮಾಡಿ ನಿಮ್ಮ ಜೊತೆಗೆಲ್ಲ ನನ್ನ ಜೊತೆ ಸಹಕಾರ ಕೊಟ್ಟಿರ್ತಕ್ಕಂಥ ಸಮಾಜದ ಜೊತೆಗೆ ನಿಂತ್ಕೊಂಡು ನಾನು ಹಕ್ಕುಪತ್ರ ಕೊಟ್ಟಿದ್ದೀನಿ. ಈ ವೇದಿಕೆ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ತುಂಬ ಧನ್ಯವಾದಗಳು. ಎಲ್ಲರಿಗೂ ಸರ್, ಈಗ ಹಕ್ಕುಪತ್ರ ನೀಡಿದ್ದೀರಾ, ಮುಂದಿನ ಒಂದು ಪರಿಣಾಮ ಅಂತಂದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳು, ಸಂಪೂರ್ಣ ಮನೆಗಳು ಬರ್ತಾವ. ನಮ್ದು ನಗರಸಭೆ ವಾರ್ಡ್ಗಳು ಚೇಂಜ್ ಆಗಿರೋದ್ರಿಂದ, ಕೆಟಗರಿ ಚೇಂಜ್ ಆಗಿರೋದ್ರಿಂದ ನಾನು ಲಕ್ಷ್ಮೀ ಕ್ಯಾಂಪಿಗೆ ನಿಲ್ಬೇಕಾಗುತ್ತೆ. ಇಲ್ಲಿ ಬರ್ತಕ್ಕಂಥ ಹೊಸ ಕೌನ್ಸಿಲರ್ ಅದನ್ನ ಜನರಿಗೆ ಅನುಕೂಲ ಮಾಡಿಕೊಳ್ಳ ಅಂತ ಹೇಳ್ತೀವಿ. ಆಮೇಲೆ ನಾನು ನಮ್ಮ ಸಮಾಜದ ಜೊತೆಗೆ, ನಾನು JBM ನಗರ ಜೊತೆಗೆ ಸಾಯೋವರೆಗೂ ಜೊತೆಗೆ ನಿಲ್ತೀನಿ. ನಾನು ಕೈಲಾದಂಥ ಸೇವೆ ನಾನು ಮಾಡ್ತೀನಿ. ಯಾಕಂದ್ರೆ ಇರ್ತಕ್ಕಂಥ ನನ್ನ ಬಂಧು ಬಳಗ ಐತಿ, ಬೇರೆ ಯಾರಿಲ್ಲ. ನನ್ನ ಅಕ್ಕ ತಂಗಿಯರಾದ್ರೆ, ನಮ್ಮ ತಾಯಿಯಂದಿರಾದ್ರೆ, ನಮ್ಮ ಅತ್ತೆಯಂದಿರಾದ್ರೆ ಅವರೆಲ್ಲ ಕೆಲಸ ನಾನು ಮಾಡಿಕೊಡ್ತೀನಿ ಅಂತೇಳಿ ಈ ಮೂಲಕ ಮಾತು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.